ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ವೀಕ್ಷಕರಿಗೆ ಈಗಾಗಲೇ ತೀರಾ ಚಿರಪರಿಚಿತರಾಗಿರುವ ಎರಡು ಮಹತ್ವದ ಕ್ರಿಮಿನಲ್ ಮಿಸ್ಲೇನಿಯಸ್ ಪ್ರಕರಣಗಳು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಬೆಂಚಿನೆದುರು ವಿಚಾರಣೆಗೊಳಪಟ್ಟಿವೆ. ಕಳೆದ 1.5 ವರ್ಷದಿಂದ ಚಾಲ್ತಿಯಲ್ಲಿರುವ ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ಪ್ರಕರಣ ಒಂದಾದರೆ, ಮತ್ತೊಂದು ಮೇ 6ನೇ ತಾರೀಕು ವಿಚಾರಣೆಗೆ ಬಂದ ಮೇ 5ನೇ ತಾರೀಕೆ ಸಲ್ಲಿಸಲ್ಪಟ್ಟ ಮತ್ತೊಂದು ಕ್ರಿಮಿನಲ್ ಮಿಸ್ಲೇನಿಯಸ್ ಅರ್ಜಿ, ರಿಟ್ ಪಿಟಿಷನ್ ನಂಬರ್ 4180 ಆಫ್ 2026. ಇದನ್ನು ಕೂಡ ಈ ಅರ್ಜಿದಾರರು ಕೂಡ ಇನ್ನಾರೂ ಅಲ್ಲ, ಭಾರತೀಯ ಜನತಾ ಪಕ್ಷದ ಬೆಂಗಳೂರಿನ ಕಾರ್ಯಕರ್ತ ಎಸ್ ವಿಘ್ನೇಶ್ ಶಿಶಿರ್ ಅವರು ಸಲ್ಲಿಸಿರುವ ಈ ಅರ್ಜಿಯ ಶೀರ್ಷಿಕೆ ಕೂಡ ಭಾಳ ವಾದಿ ಮತ್ತು ಪ್ರತಿವಾದಿಗಳು ಯಾರು ಅನ್ನೋದು ಕೂಡ ಸ್ವಾರಸ್ಯಕರವಾಗಿದೆ. ಇಲ್ಲೆಲ್ಲೂ ರಾಹುಲ್ ಗಾಂಧಿಯವರ ಹೆಸರೇ ಇಲ್ಲ, ರಾಹುಲ್ ಗಾಂಧಿ ಅಥವಾ ಅವರ ಕುಟುಂಬದ ಹೆಸರೇ ಬಂದಿಲ್ಲ. ಸುಮಾರು 3000 ಪುಟಗಳ ಆರೋಪಗಳನ್ನು ಹೊತ್ತ, ಆರೋಪಗಳಿಗೆ ಪೂರಕವಾದ ಪುರಾವೆಗಳ ಪ್ರತಿಗಳನ್ನು ಅಂಟಿಸಲಾದ ಈ ಸಮಗ್ರ ರಿಟ್ ಅರ್ಜಿ ಸುಮಾರು 3000 ಪುಟಗಳ ಒಂದು ಗ್ರಂಥದ ರೂಪದಲ್ಲಿದೆ. ಇಡೀ ಗ್ರಂಥವನ್ನು ಕೋರ್ಟಿನ ಸುಪರ್ದಿಗೆ ಒಪ್ಪಿಸಿದ್ದಾರೆ ಅರ್ಜಿದಾರ ಶಿಶಿರ್ ವಿಘ್ನೇಶ್. ಈ ಪ್ರಕರಣ ರಿಟ್ ಪಿಟಿಷನ್, ಕ್ರಿಮಿನಲ್ ಮಿಸ್ಲೇನಿಯಸ್ ರಿಟ್ ಪಿಟಿಷನ್ 4180 ಆಫ್ 2026ನಲ್ಲಿ ಪಿಟಿಷನರ್ ಎಸ್ ವಿಘ್ನೇಶ್ ಶಿಶಿರ್, ರೆಸ್ಪಾಂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ, ರೆಸ್ಪಾಂಡೆಂಟ್ ಭಾರತ ಸರ್ಕಾರದಲ್ಲಿ ಯಾರ್ಯಾರು? ಆರಂಭದಲ್ಲಿ ಡೈರೆಕ್ಟರ್ ಜನರಲ್ CBI, ನಂಬರ್ 2 ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ನಂಬರ್ 3 ಇನ್ಕಮ್ ಟ್ಯಾಕ್ಸ್ ಕಮಿಷನರ್, ಚೀಫ್ ಕಮಿಷನರ್ ಇನ್ಕಮ್ ಟ್ಯಾಕ್ಸಸ್, ನಂಬರ್ 4 ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಕಾರ್ಯದರ್ಶಿ, 5 ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ, 6 ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆರ್ಗನೈಸೇಷನ್ ಡೈರೆಕ್ಟರ್ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆರ್ಗನೈಸೇಷನ್. ಮೊದಲು 6 ಜನ ಭಾರತ ಸರ್ಕಾರದ 6 ವಿವಿಧ ಇಲಾಖೆಗಳ ಮುಖ್ಯಸ್ಥರನ್ನು ಪ್ರತಿವಾದಿಗಳನ್ನಾಗಿ ಮಾಡಿದರು. 6ನೇ ತಾರೀಕು ರಿಟ್ ಅರ್ಜಿ ವಿಚಾರಣೆಗೆ ಬಂದಾಗ ಅದನ್ನು ಪರಾಮರ್ಶೆ ಮಾಡಿದ ಆ ಇಬ್ಬರು ನ್ಯಾಯಮೂರ್ತಿಗಳು, ನ್ಯಾಯಮೂರ್ತಿ ರಾಜೇಶ್ ಸಿಂಗ್ ಚೌಹಾಣ್ ಮತ್ತು ನ್ಯಾಯಮೂರ್ತಿ ಜಫೀರ್ ಅಹಮದ್, ಈ ಅರ್ಜಿದಾರರು ಸಲ್ಲಿಸಿದ ಈ ಗ್ರಂಥದಲ್ಲಿರೋ ಅನೇಕ ಆರೋಪಗಳು ವಿಚಾರಣೆಗೆ ಯೋಗ್ಯ ಅಂತ ನಮಗೆ ಮನವರಿಕೆ ಆಗಿರೋದ್ರಿಂದ ಈ ಮೇಲಿನ 6 ಸಂಸ್ಥೆಗಳು, ಪ್ರತಿವಾದಿಗಳಾದ 6 ಸಂಸ್ಥೆಗಳು ತಮ್ಮ ಉತ್ತರವನ್ನು ಸುದೀರ್ಘವಾಗಿ ಮತ್ತು ಸಮರ್ಪಕ ವಿಚಾರಣೆಯ ನಂತರ ಕೋರ್ಟಿಗೆ ಸಲ್ಲಿಸಬೇಕು ಅಂತ ಆದೇಶ ಹೊರಡಿಸಿದರು. ಅದಾದ ನಂತರ ಮೇ 12ನೇ ತಾರೀಕು ಈ ವಿಷಯ ವಿಚಾರಣೆಗೆ ಬಂದಾಗ ಮಾನ್ಯ ನ್ಯಾಯಮೂರ್ತಿಗಳು ಮತ್ತೊಂದು ವಿಷಯವನ್ನು ಪ್ರಸ್ತಾಪಿಸಿದರು. ಅರ್ಜಿದಾರರು ಮೇಲಿನ 6 ಸಂಸ್ಥೆಗಳಲ್ಲದೆ, ಭಾರತ ಸರ್ಕಾರದ 6 ಇಲಾಖೆಗಳಲ್ಲದೆ ಇನ್ನೂ 4 ಇಲಾಖೆಗಳನ್ನು ಇಂಪ್ಲೀಡ್ ಮಾಡಬೇಕು, ಅವರನ್ನು ಕೂಡ ಮಧ್ಯಸ್ಥಿಕೆದಾರರು ಅಂತ ಸೇರಿಸಬೇಕು. ಅವ್ರು ಯಾರ್ಯಾರು ಅಂತಂದರೆ, ಅದರಲ್ಲಿ 7ನೇ ಪ್ರತಿವಾದಿ, ಅರ್ಜಿದಾರರು ಕೋರಿರುವಂತೆ 7ನೇ ಪ್ರತಿವಾದಿ ಡೈರೆಕ್ಟರ್ ಜನರಲ್, ಆಮೇಲೆ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್, ಆಮೇಲೆ 8ನೇ ಪ್ರತಿವಾದಿ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಆ್ಯಂಡ್ ಪೆನ್ಷನ್ ಡಿಪಾರ್ಟ್ಮೆಂಟ್, ನಂಬರ್ 8. ನಂಬರ್ 9 ಯೂನಿಯನ್ ಆಫ್ ಇಂಡಿಯಾ ಥ್ರೂ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಆಮೇಲೆ 10ನೇ ಪ್ರತಿವಾದಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಆರ್ಥಿಕ ಅಪರಾಧಗಳಿಗೆ ಸಂಬಂಧಪಟ್ಟ ಇನ್ನೂ 4 ಇಲಾಖೆಗಳ ಮುಖ್ಯಸ್ಥರನ್ನು ಕೂಡ ಪ್ರತಿವಾದಿಗಳನ್ನಾಗಿ ಮಾಡಬೇಕು ಅಂತ ಇವರು ಕೋರಿದರು. ಇವರ ಕೋರಿಕೆಯನ್ನು ತಕ್ಷಣವೇ ಒಪ್ಕೊಂಡ್ಬಿಟ್ರು ಇಬ್ಬರು ನ್ಯಾಯಾಧೀಶರು. ಅದಾದಮೇಲೆ ಆವತ್ತು ಭಾರತ ಸರ್ಕಾರವನ್ನು ಪ್ರತಿನಿಧಿಸಿದ್ದು SP ಪಾಂಡೆ, ಸೀನಿಯರ್ ಅಡ್ವೊಕೇಟ್, ಡೆಪ್ಟಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ. ಅವ್ರಿಗೆ ಸಹಾಯಕರಾಗಿ ಬಂದಿದ್ದು ಹಿರಿಯ ಅಡ್ವೊಕೇಟ್ ರಾಜ್ಕುಮಾರ್ ಸಿಂಗ್ ಮತ್ತು ಆನಂದ್ ದ್ವಿವೇದಿ. ಅವರಿಬ್ಬರು ಈ ಡೆಪ್ಟಿ ಸಾಲಿಸಿಟರ್ ಜನರಲ್ SP ಪಾಂಡೆ ಅವರಿಗೆ ಸಹಾಯಕರು ಅಂತ ಬಂದಿದ್ದರು, ಕೋರ್ಟ್ನಲ್ಲಿ ಹಾಜರಾಗಿದ್ದರು. ಅದೇ ರೀತಿ ಉಳಿದ ಪ್ರತಿವಾದಿಗಳು ಭಾರತ ಸರ್ಕಾರದ ಇತರ ಇಲಾಖೆಗಳನ್ನು ಪ್ರತಿನಿಧಿಸಿದ್ದು ಸೆಂಟ್ರಲ್ ಗೌರ್ಮೆಂಟ್ ಕೌನ್ಸಿಲ್ ಅನುರಾಗ್ ಕುಮಾರ್ ಸಿಂಗ್, ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ. ಅವ್ರ ಜೊತೆಗೆ ಸೀನಿಯರ್ ಅಡ್ವೊಕೇಟ್ ಕುಲ್ದೀಪ್ ಶ್ರೀವಾತ್ಸವ, ಇವರುಗಳು ಉಳಿದ ಪ್ರತಿವಾದಿಗಳ ಪರ ಹಾಜರಾಗಿದ್ದರು. ಅಂದರೆ ಈ ಪ್ರಕರಣ ಎಷ್ಟು ಆಳವಾಗಿದೆ, ಗಹನವಾಗಿದೆ, ಗಂಭೀರವಾಗಿದೆ ಅನ್ನೋದನ್ನು ಈ ಪ್ರತಿವಾದಿಗಳ ಪಟ್ಟಿ ಮತ್ತು ಅವರ ಪರ ಅಲ್ಲಿ ಕೋರ್ಟ್ನಲ್ಲಿ ಹಾಜರಾಗಿ ವಾದ ಮಂಡಿಸಲಿಕ್ಕೆ ಬಂದಿದ್ದ ಆ ವಕೀಲರುಗಳ ಪಟ್ಟಿ. 12ನೇ ತಾರೀಕು ಈ ಪ್ರಕರಣದ ವಿಚಾರಣೆ ನಡೆಸಿದ ವಿಭಾಗೀಯ ಪೀಠ ಅವರಿಗೆ ಒಂದು ಆದೇಶ ಕೊಡ್ತು. ಈ ಪ್ರಕರಣದ ಈ ಇಡೀ ಗ್ರಂಥದಲ್ಲಿ
ಉಲ್ಲೇಖಿಸಲಾದ ಆರೋಪಗಳೆಲ್ಲ ಗಂಭೀರ ಸ್ವರೂಪವನ್ನು ಪಡೆವೆ. ಇವೆಲ್ಲ ಹೆಚ್ಚಾಗಿ ದೇಶ ಮತ್ತು ವಿದೇಶಗಳ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಆಸ್ತಿಗಳು, ವಿವಿಧ ವ್ಯಾಪಾರಿ ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳಲ್ಲಿ ಇರಿಸಲಾಗಿದೆ ಅಂತ ಆರೋಪ ಮಾಡಲಾಗಿರೋ ಹಣಕಾಸಿನ ವ್ಯವಹಾರ, ವಿವಿಧ ಉದ್ಯಮಗಳು, ವಿವಿಧ ವ್ಯಾಪಾರಿ ಮಳಿಗೆಗಳು ಇತ್ಯಾದಿಗೆ ಸಂಬಂಧಪಟ್ಟ ವಿಷಯಗಳಾಗಿರೋದ್ರಿಂದ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಇದರಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅಪರಾಧ ವಿಭಾಗಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಕೂಡ ಇದರಲ್ಲಿ ತೊಡಗಿಸ್ಕೊಳ್ಬೇಕು. ಆಗ ಆನಂದ್ ಶ್ರೀವಾತ್ಸವ ಅವರೊಂದು ಅರಿಕೆ ಮಾಡಿಕೊಳ್ತಾರೆ. ಏನು ಅಂತಂದರೆ, ನಾನು ಈಗಾಗಲೇ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆರ್ಗನೈಸೇಷನ್, ಗಂಭೀರ ಫ್ರಾಡ್ಗಳ ತನಿಖಾ ವಿಭಾಗ, ಅದರ SP ಅವರು ನನಗೊಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಆರೋಪಗಳ ಸಂಬಂಧಪಟ್ಟಂತೆ ಒಂದು ಪತ್ರ ನಮಗೆ ಈಗಾಗಲೇ ಬಂದುಬಿಟ್ಟಿದೆ, ಸವಿಸ್ತಾರವಾದ ಪತ್ರ ಬಂದಿದೆ. ನಾವು ತನಿಖೆ ನಡೆಸಿ ವರದಿ ಒಪ್ಪಿಸಲಿಕ್ಕೆ ಕಾಲಾವಕಾಶ ಬೇಕು, ಒಂದು 2 ತಿಂಗಳು ಕಾಲಾವಕಾಶ ಬೇಕು, ಅದನ್ನು ತಾವು ಕೋರ್ಟ್ಗೆ ಅರಿಕೆ ಮಾಡ್ಕೋಬೇಕು ಅಂತ ಒಂದು ಪತ್ರ ಬಂದಿದೆ ಅಂತ ಹೇಳಿದಾಗ ನ್ಯಾಯಮೂರ್ತಿಗಳು ಅದನ್ನು ಒಪ್ಕೊಂಡ್ಬಿಟ್ಟು 8 ವಾರಗಳ ಕಾಲಾವಕಾಶವನ್ನು ಕೊಟ್ಟರು. ಅಂದರೆ 12ನೇ ತಾರೀಕು ಮೇ ಇದರ ವಿಚಾರಣೆ ನಡೆಸಿದರು. 8 ವಾರಗಳ ಕಾಲಾವಕಾಶ ಅಂದರೆ ಜುಲೈ 12ಕ್ಕೆ ಮುಗಿತಾ ಇತ್ತು. ಜುಲೈ 20ಕ್ಕೆ ಈ ಪ್ರಕರಣದ ವಿಚಾರಣೆಯನ್ನು ನಿಗದಿ ಮಾಡಿದ್ದಾರೆ. ಇದುವರೆಗೆ ಖಚಿತವಾದ ಮಾಹಿತಿಗಳು ಗೊತ್ತಿಲ್ಲ. ಯಾಕೆಂತಂದರೆ ಇಡೀ ವಿಚಾರಣೆ ನಡೆದಿದ್ದೆಲ್ಲವೂ ಇನ್ ಕ್ಯಾಮ್ರಾ ರಹಸ್ಯವಾಗಿ ನಡೀತು. ಯಾಕೆಂತಂದರೆ ನ್ಯಾಯಾಲಯ ಕೂಡ ಸಂಭಾವ್ಯ ಆರೋಪಿಗಳ ತೇಜೋವಧಿ ಆಗಬೇಕು ಅಥವಾ ಅವರ ಗೌರವ ಘನತೆಗಳಿಗೆ ಧಕ್ಕೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿಲ್ಲ. ಆರೋಪಿಗಳು ಸಾಬೀತಾಗುವವರೆಗೂ, ಮೇಲ್ನೋಟಕ್ಕೆ ಸಾಬೀತಾಗುವವರೆಗೂ ಕೂಡ ಯಾರ ಹೆಸರನ್ನು ಎಳೆದು ತರಬಾರ್ದು, ಯಾವ ವಿವರಗಳನ್ನು ಕೂಡ ಸುದ್ದಿ ಮಾಧ್ಯಮಗಳಿಗೆ ಕೊಡಬಾರ್ದು ಅನ್ನೋ ಒಂದು ನಿಬಂಧನೆಗಳು ವಿಧಿಸಿದಷ್ಟೇ ಅಲ್ಲ, ಕೋರ್ಟ್ ರಿಜಿಸ್ಟ್ರಾರ್ಗೆ ಆದೇಶವನ್ನು ಕೊಟ್ಟರು. ಈ 3000 ಪುಟಗಳ ಗ್ರಂಥ ಮತ್ತು ಅದರೊಂದಿಗೆ ಅವರು ಮಂಡಿಸಿರುವಂಥ ಎಲ್ಲ ಅನೆಕ್ಷರ್ಗಳು, ಯಾವ್ಯಾವ ರೀತಿಯ ಪುರಾವೆಗಳಿದೆ, ಅದು ಪೆನ್ ಡ್ರೈವ್ ಇರ್ಬೋದು, CD ಇರ್ಬೋದು ಅಥವಾ ಕಾಗದ ಪತ್ರಗಳಿರ್ಬೋದು, ಅವೆಲ್ಲವನ್ನು ಕೂಡ ಒಂದು ಸೀಲ್ ಮಾಡಿದ ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ಕೋರ್ಟ್ನ ಕಸ್ಟಡಿಯಲ್ಲಿ ಇಡಬೇಕು, ಕೋರ್ಟ್ನ ಕಸ್ಟಡಿಯಲ್ಲಿ ಸುರಕ್ಷಿತವಾಗಿಡಬೇಕು. ಮುಂದಿನ ವಿಚಾರಣೆ ದಿನ ವಿಭಾಗೀಯ ಪೀಠ ಬಯಸಿದಾಗ ಅವನ್ನ ಮತ್ತೆ ಹೊರಗೆ ತೆಗಿಬೇಕು ಅಂತ. ಸೊ ಇವತ್ತು ಅಲಹಾಬಾದ್ ಹೈಕೋರ್ಟ್ನ ಲಖನೌ ಬೆಂಚಿನ ಸುಪರ್ದಿಯಲ್ಲಿರುವ, ಸುರಕ್ಷಿತವಾಗಿ ರಕ್ಷಿಸಲ್ಪಟ್ಟಿರುವ ಈ ದಾಖಲೆಗಳು ಏನಿದೆಯೇನೋ, ಇಡೀ ರಾಷ್ಟ್ರ ಮತ್ತು ಈ ಹೊರದೇಶಗಳ ಅಭಿಮಾನಿಗಳು ಕೂಡ, ರಾಹುಲ್ ಗಾಂಧಿಯವರ ಅಭಿಮಾನಿಗಳು ಕೂಡ ಕಾತುರದಿಂದ, ಆತಂಕದಿಂದ ಗಮನಿಸ್ತಾ ಇರ್ಬೋದು. ಇರಲಿ, ಇಂಥ ದೊಡ್ಡ ಪ್ರತಿಷ್ಠಿತ ಕುಟುಂಬದ ವಿರುದ್ಧ ಇದೇ ಮೊದಲ ಬಾರಿಗೆ ಅಕ್ರಮ ಸಂಪತ್ತು ಗಳಿಕೆಯ ಆರೋಪ ಮಾಡಿಬಿಟ್ಟು ಒಂದು ಅರ್ಜಿ ಸಲ್ಲಿಸಿದ್ದಾರೆ, ಒಂದು ದೂರು ಸಲ್ಲಿಕೆ ಆಗಿದೆ. ಮೇಲ್ನೋಟಕ್ಕೇ ಇದರಲ್ಲಿ ಒಂದು ಸ್ವಲ್ಪ ತಥ್ಯ ಇದೆ, ಅವರು ಸಲ್ಲಿಸಿರೋ ಪುರಾವೆಗಳು ಸುಳ್ಳಲ್ಲ ಅಂತ ಮೇಲ್ನೋಟಕ್ಕೆ ಅನಿಸಿರೋದ್ರಿಂದನೇ ಈ 10 ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದ ರಾಜೇಶ್ ಸಿಂಗ್ ಚೌಹಾಣ್ ಮತ್ತು ಜಫೀರ್ ಅಹ್ಮದ್ ಅವರು ಈ ರೀತಿ ಆದೇಶ ಕೊಟ್ಟಿದ್ದಾರೆ. ವೀಕ್ಷಕರೇ, ಜುಲೈ 20ರ ಕಲಾಪಗಳಿಗಾಗಿ ಕಾದು ನೋಡೋಣ. ನ್ಯಾಯಾಂಗದ ವಿಚಾರದಲ್ಲಿ ನಾವು ಭಾವುಕರಾಗಕೂಡ್ದು, ಪೂರ್ವಾಗ್ರಹ ಪೀಡಿತರಾಗಬಾರ್ದು. ಶಿಶಿರ್ ವಿಘ್ನೇಶ ಸರಿ ಇರ್ಬೋದು ಅಥವಾ ರಾಹುಲ್ ಗಾಂಧಿ ತಪ್ಪಿತಸ್ಥರಾಗಿರ್ಬೋದು ಅಂತ ದಿಢೀರ್ನೇ ಒಂದು ಕನ್ಕ್ಲೂಷನ್ಗೆ ಬರಬಾರ್ದು. ಕಾದು ನೋಡಬೇಕು. ಹೌದು, ನ್ಯಾಯದಾನ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗೋದು ತತ್ಕ್ಷಣ ಸಿಗೋದು ಕಷ್ಟ. ಮಾವಿನಕಾಯಿ ಮಂತ್ರಿಸಿದರೆ ಮಾವಿನಕಾಯಿ ಉದುರೋ ಥರ ಸಿಗಲ್ಲ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಕ್ರಿಯೆಗಳಲ್ಲಿ ನಿಧಾನವಾಗಿ ಸಾಗುತ್ತೆ, ನಿಧಾನವಾಗಬಹುದು, ಆದರೆ ನ್ಯಾಯ ಸಿಗದೇ ಇರೋದಿಲ್ಲ. ಭಗವಾನ್ ಕೆ ಮಂದಿರ್ ಮೇ ದೇರ್ ಹೈ ಲೇಕಿನ್ ಅಂಧೇರ್ ನಹಿ ಅಂತ ಒಂದು ನಾಣ್ಣುಡಿ ಇದೆ ಹಿಂದಿಯಲ್ಲಿ. ದೇವರ ಸನ್ನಿಧಾನದಲ್ಲಿ ವಿಳಂಬವಾಗಬಹುದು, ಆದರೆ ಫಲ ಸಿಗದೇ ಇರೋದಿಲ್ಲ. ದೇರ್ ಹೈ ಲೇಕಿನ್ ಅಂಧೇರ್ ನಹಿ, ಅಲ್ಲಿ ವಿಳಂಬ ಇರಬಹುದು, ಆದರೆ ಕಗ್ಗತ್ತಲಿಲ್ಲ. ಯಾವತ್ತೂ ಒಂದು ದಿವಸ ಬೆಳಕು ಮೂಡುತ್ತೆ. ಆ ಆಶಾಭಾವನೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.